ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸ್ವರ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀವಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಲಾಸ್ಟ್ ವೀಕು ನಾನು ಶಿವಮೊಗ್ಗಕ್ಕೆ ಬಂದಿದ್ದೆ. ಮಕ್ಕಳಿಗೆಲ್ಲ ಈಗ ಗೊತ್ತಿರೋ ಹಾಗೆ ಸಮ್ಮರ್ ಹಾಲಿಡೇಸ್ ಅಲ್ವಾ ಅಂತ ಹೇಳಿ ನಾಳೆಯಿಂದ ನಾವು ಮೈಸೂರಿಗೆ ರಿಟರ್ನ್ ಆಗ್ತಾ ಇದ್ವಿ. ಮೈಸೂರಿಗೆ ರಿಟರ್ನ್ ಆಗೋದಕ್ಕಿಂತ ಮುಂಚೆ ಇಲ್ಲೊಂದು ಟೆಂಪಲ್ ಇದೆ. ಶಿವಮೊಗ್ಗದಿಂದ 100 ಕಿಲೋಮೀಟರ್ಸ್ ಆಗುತ್ತೆ ಜೋಗಾಗೆ. ಅಲ್ಲಿಂದ ಇನ್ನು 8 ಕಿಲೋಮೀಟರ್ಸು. ಆ ಟೆಂಪಲ್ಗೆ ಒಂದ್ಸತಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀವಿ. ನಾವು ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಮಾಡೋದಕ್ಕಿಂತ ಮುಂಚೆ ಆ ಟೆಂಪಲ್ಗೆ ಹೋಗಿದ್ವಿ. ಸೊ ನಮ್ಗೆ ಒಳ್ಳೇದಾಗಿ ಬಂದಿತ್ತು ಅದು ಟೆಂಪಲ್ಲು. ಈಗ ಮನೆ ಎಲ್ಲ ಕನ್ಸ್ಟ್ರಕ್ಷನ್ ಆಗಿದೆ, ನಾವು ಹೋಗಿ ಮನೆಗೆ ಸೆಟಲ್ ಆಗಿದ್ದೀವಿ ಅಲ್ವಾ. ಒಂದ್ಸತಿ ಹೋಗಿದ್ದು ಬರೋಣ ಇನ್ನೊಂದ್ಸತಿ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಅದು ಟೆಂಪಲ್ ಇರೋದು ಜೋಗದಿಂದ ಮತ್ತೆ 8 ಕಿಲೋಮೀಟರ್ಸ್ ಅಷ್ಟು. ಆ ಟೆಂಪಲ್ ನೇಮು ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಅದು ಈಗ ರೀಸೆಂಟ್ ಟೈಮ್ನಲ್ಲಿ ತುಂಬ ಅಂದರೆ ತುಂಬಾ ಫೇಮಸ್ ಆಗಿದೆ ಆ ಟೆಂಪಲ್ಲು. ನಾನೀಗ ಟೆಂಪಲ್ಗೆ ಹೋಗ್ತೀನಿ, ನಿಮ್ಗೆ ಅಲ್ಲಿ ತೋರಿಸ್ತೀನಿ. ಅಷ್ಟರಲ್ಲಿ ನಿಮ್ಗೆ ಗೊತ್ತಿದ್ದಂದರೆ ಕಮೆಂಟ್ ಮಾಡಿ. ನನ್ನ ವೀಡಿಯೋಸ್ನ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರ್ಗಂತೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಶಿವಮೊಗ್ಗದಿಂದ ಒಂದು 7-7:30 ಹೊರಡೋಣ ಅಂತ ಅಂದ್ಕೊಂಡು ರೆಡಿ ಆದ್ವಿ. ಬಟ್ ರೆಡಿಯಾಗಿ ಮಕ್ಕಳೆಲ್ಲ ಸಣ್ಣವರಲ್ವ, ಅವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಹೊರಡೋ ಅಷ್ಟೊತ್ತಿಗೆ 9 o'clock ಆಗಿಬಿಟ್ಟಿದೆ. ಆಲ್ಮೋಸ್ಟ್ ಒಂದು 2-2.5 hours ಬೇಕು ಬೈ ಕಾರಲ್ಲಿ ಹೋಗ್ತೀವಿ ಅಂತ ಅಂದರೆ ಆ ಟೆಂಪಲ್ಗೆ. ಹಾಗಾಗಿ ಮಕ್ಕಳೆಲ್ಲ ಬೇಗ ಎದ್ದಿದ್ದಕ್ಕೆ ಹೇಗೆ ಮಲ್ಕೊಂಡ್ಬಿಟ್ಟಿದ್ದಾರೆ ನೋಡಿ. ಬೇಗ ಎದ್ದುಬಿಟ್ಟಿದ್ದಾರಲ್ವ ಮಕ್ಕಳು. ಸೊ ನಿದ್ದೆ ಬಂದುಬಿಡ್ತು ಅಂತ ಹೇಳಿ ಮಲಗಿದ್ದಾರೆ. ರೀಚ್ ಆಗ್ತೀವಿ ಇನ್ನೊಂದು ಸ್ವಲ್ಪ ಹೊತ್ತು. ಈಗ ನಡೀತಾ ಇರೋದು ಅಧಿಕ ಮಾಸ ಅಂತ ಹೇಳಿ, ಹಾಗಾಗಿ ಈ ಟೈಮ್ನಲ್ಲಿ ದೇವ್ರ ದರ್ಶನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಈ ಟೈಮ್ನಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬೈ ಕಾರಲ್ಲಿ ಹೋಗೋದಾದ್ರೆ ಶಿವಮೊಗ್ಗದಿಂದ ಒಂದು 2-2.5 hours ರೀಚ್ ಆಗ್ಬೋದು. ಬಸ್ಸಲ್ಲಿ ಶಿವಮೊಗ್ಗದಿಂದ ಹೋಗ್ತೀವಿ ಅಂತ ಹೇಳಿದ್ರೆ ಒಂದು 3-3.5 hours ಅಷ್ಟು ಬೇಕಾಗತ್ತೆ. ಏಕೆ ಅಂತಂದರೆ ಶಿವಮೊಗ್ಗದಿಂದ ಸಾಗರದಿಂದ ಜೋಗ, ಇಲ್ಲ ಶಿವಮೊಗ್ಗದಿಂದ ಜೋಗದಿಂದ ಅಲ್ಲಿ ಒಳಗೆ ಹೋಗೋಕ್ಕೆ ತುಂಬ 1 hour ಅಷ್ಟು ಬೇಕಾಗುತ್ತೆ ಬೈ ಬಸ್ಸಲ್ಲಿ ಹೋಗೋದಾದ್ರೆ. ಬಟ್ ಕಾರ್ ಓನ್ ವೆಹಿಕಲ್ ಇತ್ತಂದ್ರೆ ಜೋಗದಿಂದ ಬರೀ 10 ಕಿಲೋಮೀಟರ್ಸ್ ಅಷ್ಟೇನೆ. ಬಸ್ಸಲ್ಲಾದ್ರೆ ಜೋಗದಿಂದ ತುಂಬಾ ಬಳಸ್ಕೊಂಡು ದೇವಸ್ಥಾನಕ್ಕೆ ಹೋಗುತ್ತೆ. ನಮ್ಮ ಮಲೆನಾಡು ಸೈಡಲ್ಲಿ ಈ ರೀತಿ ರೋಡಲ್ಲಿ ಟ್ರಾವೆಲ್ ಮಾಡೋಕ್ಕೆ ತುಂಬಾನೇ ಖುಷಿ ಅಂತ ಹೇಳ್ಬೋದು. ಸುತ್ತಮುತ್ತ ಎಲ್ಲಿ ನೋಡಿದ್ರು ಹಸಿರೇ ಇರುತ್ತೆ. ನಾವು ಟೆಂಪಲ್ ರೀಚ್ ಆದ್ವಿ ಒಂದು 11:30 ಅಷ್ಟರಲ್ಲಿ. ನಾವು ಬಂದಿದ್ದು ಶ್ರೀ ವಡಂಬೈಲು ಕ್ಷೇತ್ರಕ್ಕೆ, ಜಗನ್ಮಾತೆ ಶ್ರೀ ಪದ್ಮಾವತಿ ಅಮ್ಮನವರ ದೇವಸ್ಥಾನಕ್ಕೆ. ಇದಿರೋದು ಜೋಗದಿಂದ 10 ಕಿಲೋಮೀಟರ್ಸ್. ನಿಮಗೆ ಗೊತ್ತಿದ್ರೆ ಈ ಟೆಂಪಲ್ಗೆ ವಿಸಿಟ್ ಮಾಡಿದ್ರೆ ಕಮೆಂಟ್ ಮಾಡಿ. ನಾವು ಹೋಗಿದ ತಕ್ಷಣ ದರ್ಶನಕ್ಕೆ ನಿಂತ್ಕೊಂಡ್ವಿ. ಫಸ್ಟ್ ದರ್ಶನ ಮಾಡೋಣ ಅಮ್ಮನವ್ರದ್ದು ಅಂತ ಹೇಳಿ. ನಾವಿರೋ ಕ್ಯೂನಲ್ಲಿ ತುಂಬ ಜನ ಇರಲಿಲ್ಲ. ಅಲ್ಲಿ 2 ಥರ ಕ್ಯೂ ಇರುತ್ತೆ. ಒಂದು ಬರೀ ದರ್ಶನ ಮಾಡ್ಕೊಂಡು ಹೋಗೋದು, ಇನ್ನೊಂದು ಏನಾದ್ರು ಸೇವೆಗಳಿತ್ತು ಅಂದರೆ ನಾವು ಯಾವುದೇ ರೀತಿ ಸೇವೆನ ಮಾಡಿಸ್ತಾ ಇರಲಿಲ್ಲ. ಹಾಗಾಗಿ ನಾರ್ಮಲ್ ಕ್ಯೂನಲ್ಲೇನೆ 2 ಸತಿ ದರ್ಶನ ಮಾಡಿದ್ವಿ ಅಮ್ಮನವ್ರದ್ದು. ತುಂಬಾನೇ ಸಮಾಧಾನ ಆಯಿತು. ಅಮ್ಮನವ್ರ ಗುಡಿಯಿಂದ ಹೊರಗಡೆ ಬಂದು ಪ್ರದಕ್ಷಿಣೆ ರೀತಿಲಿ ಈ ಕಡೆ ಬರುವಾಗ ಪಕ್ಕದಲ್ಲೇ ಮುಕ್ತಿನಾಗ ಇದೆ, ಅಲ್ಲಿದೂ ಕೂಡ ದರ್ಶನ ಮಾಡಿಕೊಂಡು ಇಲ್ಲಿ ತುಲಾಭಾರ ಸೇವೆನೂ ಕೂಡ ಮಾಡ್ತಾ ಇದ್ರು. ನನ್ನ ಮಗ ಕೇಳ್ತಾ ಇದ್ದ ಅಮ್ಮ ಅದೇನು ಅಂತ. ಅವನಿಗೆ ಹೇಳ್ತಿದ್ದೆ ಏನಾದರೂ ಹರಕೆ ಎಲ್ಲ ಮಾಡ್ಕೊಂಡಿದ್ರು ಅಮ್ಮನವ್ರ ಹತ್ರ ದೇವ್ರ ಹತ್ರ ಅಂತ ಹೇಳಿದ್ರೆ ಈ ರೀತಿ ಸೇವೆನ ಸಲ್ಲಿಸ್ತಾರೆ ಮಗನೆ ಅಂತ ಹೇಳ್ಕೊಂಡು ಕರ್ಕೊಂಡು ಬರ್ತಾ ಇದ್ದೆ. ದೇವಸ್ಥಾನ ಅಂತೂ ತುಂಬಾ ಅಂದರೆ ತುಂಬಾನೇ ರಶ್ ಇತ್ತು ಈ ಟೈಮ್ನಲ್ಲಿ. ಅದು ಹಾಲಿಡೇಸ್ ಬೇರೆ ಇತ್ತು ಒಂದು, ಆಮೇಲೆ ಈಗ ಅಧಿಕ ಮಾಸ ಬೇರೆ ಆಗಿರೋದ್ರಿಂದ ತುಂಬಾನೇ ಜನ ಇದ್ರು. ಹಾಗಾಗಿ ನಾವು ಯಾವುದೇ ಸೇವೆಗಳನ್ನ ಕೂಡ ಮಾಡ್ಸಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾರು ಹೋದಾಗ ಮಾಡ್ಸೋಣ ಅಂತ ಹೇಳಿ ಅಲ್ಲಿದೆಲ್ಲ ದರ್ಶನ ಮುಗ್ದಿದ್ದಾದ್ಮೇಲೆ ಅಮ್ಮನವ್ರದ್ದು ಒಂದು ಮೂಲ ಸ್ಥಾನ ಇದೆ. ಅಲ್ಲಿಂದ ಟೆಂಪಲ್ ಇಂದ ಆಪೋಸಿಟ್ ಹಾಗೇನೆ ಡೌನ್ ಅಲ್ಲಿ ದೇವಸ್ಥಾನದ ಬಲ್ಭಾಗದಲ್ಲಿ ದೇವಸ್ಥಾನದ ಗುರುಗಳು ಕೂಡ ಇರ್ತಾರೆ. ಯಾರ್ದಾರು ಏನಾದ್ರು ಸಮಸ್ಯೆ ಇತ್ತಂದ್ರೆ ಅವ್ರ ಹತ್ರ ಹೇಳ್ಕೊಂಡ್ರೆ ಅದಕ್ಕೆ ಪರಿಹಾರನೂ ಕೂಡ ಮಾಡ್ಕೊಡ್ತಾರೆ. ಮುಖ್ಯವಾಗಿ ಸರ್ಪ ಸಂಬಂಧದ ಏನಾದ್ರು ದೋಷಗಳೆಲ್ಲ ಇತ್ತಂದ್ರೆ ಅದಕ್ಕೆ ಬೇಗ ಪರಿಹಾರನ ತಿಳಿಸ್ಕೊಡ್ತಾರೆ. ನನ್ನ ಮಕ್ಕಳು ಅಲ್ಲಿ ಇರೋಂಥ ಎಲಿಫೆಂಟ್ ಜೊತೆಗೂ ಫೋಟೋ ವಿಡಿಯೋ ಅನ್ಕೊಂಡು ಟೈಮ್ ಪಾಸ್ ಮಾಡಿದ್ರು. ಅದಾದ್ಮೇಲೆ ಹೀಗೆ ಮೇನ್ ಎಂಟ್ರೆನ್ಸ್ ಏನಿದೆ ದೇವಸ್ಥಾನದ್ದು, ಅಲ್ಲಿಂದ ಹೀಗೆ ಮುಂದೆ ಹೋದ್ರೇನೆ ಇಲ್ಲಿ ಡೌನ್ ಅಲ್ಲೇನೆ ಅಮ್ಮನವ್ರದ್ದು ಮೂಲ ಸ್ಥಾನ ಇರೋದು. ಈ ದೇವಸ್ಥಾನದಲ್ಲಿ ಹರಕೆ ಅಂದ್ರೇನೆ ಬಳೆದು ಜಾಸ್ತಿ. ಅಲ್ಲಿ ಮೂಲ ಸ್ಥಾನ ಏನಿದೆ ಅದು ಫೋಟೋ ಈಗ ನಾನು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿರೋದು. ಅದಾಗಿದ ನಂತರ ಅದ್ರದ್ದು ಬಲ್ಭಾಗದಲ್ಲಿ ಇಲ್ಲಿ ಭೂತರಾಜ ಸ್ವಾಮಿ ಸನ್ನಿಧಿ ಅಂತ ಒಂದಿದೆ. ಯಾರಿಗಾದ್ರೂ ತುಂಬಾ ದೃಷ್ಟಿಯಾಗಿ ಇಲ್ಲ ದೃಷ್ಟಿ ದೋಷಗಳು, ವ್ಯವಹಾರ ಸಮಸ್ಯೆಗಳೇನಾದ್ರು ತುಂಬಾ ಇತ್ತಂದ್ರೆ ಈ ದೇವಸ್ಥಾನಕ್ಕೆ ಬಂದು ಹೋಗೋದ್ರಿಂದ ಪರಿಹಾರ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಅಲ್ಲೇನೆ ಕೂಡ ಪ್ರಸಾದನೂ ಇತ್ತು. ಅಲ್ಲಿ ನಾವು ಪ್ರಸಾದನ ಎಲ್ಲ ಊಟ ಮಾಡ್ಕೊಂಡು ಹೊರಟ್ವಿ. ಪೂಜೆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು. ಹಾಗೆ ನಾವು
ಕೂಡ 2 ಸತಿ ದರ್ಶನ ಮಾಡ್ಕೊಂಡು ಮನಸ್ ತೃಪ್ತಿ ಆಗಷ್ಟು ಅಮ್ಮವ್ರನ್ನ ನೋಡ್ಕೊಂಡು ಅವ್ರ ಅನುಗ್ರಹ ಪಡ್ಕೊಂಡು ಬಂದ್ವಿ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ವಾಪಸ್ ಹೊರಡೋ ಅಷ್ಟರಲ್ಲಿ ಒಂದು 12:30 ಆಗ್ಬಿಟ್ಟಿತ್ತು. ಅಷ್ಟರಲ್ಲಂತೂ ಆಲ್ರೆಡಿ ತುಂಬಾ ಅಂದ್ರೆ ತುಂಬಾ ಜನ ಇದ್ರು. ಅದರಲ್ಲೂ ಸೇವೆ ಮಾಡಿಸೋರ್ಗಂತೂ ತುಂಬಾ ಜನ ಇದ್ರು. ಅದರಲ್ಲಿ ಇನ್ನು ನಾರ್ಮಲ್ ಕ್ಯೂಗೂ ಕೂಡ ಅಷ್ಟೇ ಗೇಟ್ ಹತ್ರನೇ ಬಂದ್ಬಿಟ್ಟಿದ್ರು ಜನ. ಹೇಗೋ ನಮಗೆ ದರ್ಶನ ಎಲ್ಲ ಆಗಿ ದೇವರ ಅನುಗ್ರಹ ಪಡ್ಕೊಂಡು ನಾವು ಬಂದ್ವಿ. ಇನ್ನು ದೇವಸ್ಥಾನದಿಂದ ರಿಟರ್ನ್ ಆಗುವಾಗ ಒಳ್ಳೆ ನೇಚರ್ ವ್ಯೂನು ಕೂಡ ಎಂಜಾಯ್ ಮಾಡ್ಬೋದು. ಜೋಗ ಜಲಪಾತ ಹರಿಯೋದನ್ನು ಕೂಡ ಒಂದು ವ್ಯೂನಲ್ಲಿ ಅದು ಕಾಣಿಸುತ್ತೆ. ಅದನ್ನ ನಾವು ಕೂಡ ನೋಡ್ಕೊಂಡು ನನ್ನ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬಂದ್ವಿ. ನೆಕ್ಸ್ಟ್ ಡೇ ನಾವು ಮೈಸೂರಿಗೆ ಹೊರಡಕ್ಕೆ ಅಂತ ಹೇಳಿ ಟ್ರೈನಲ್ಲಿ ವಾಪಸ್ ಬರ್ತಾ ಇದ್ವಿ. ನಾನು ನನ್ನ ಮಕ್ಕಳಿಗೆ ಫೋನನ್ನಂತೂ ಯೂಸ್ ಮಾಡಕ್ಕೆ ಕೊಡೋದೇ ಇಲ್ಲ. ತುಂಬಾ ಜನ ಟ್ರೈನಲ್ಲಿ ನಾನು ನೋಡ್ತಾ ಇರ್ತೀನಿ, ಮಕ್ಳಿಗೆ ಟೈಮ್ ಪಾಸ್ ಆಗಲ್ಲ ಅಂತ ಹೇಳಿ ಫೋನ್ ಕೊಟ್ಟು ಕೂರಿಸ್ತಾರೆ. ನನ್ನ ಮಕ್ಳಿಗಂತೂ ನಾನು ಇದೇ ರೀತಿ ಟೈಮ್ ಪಾಸ್ ಆಗಲಿಕ್ಕೆ ಅಂತ ಟ್ರೈನಲ್ಲಿ ಬಿಟ್ಬಿಡ್ತೀನಿ. ಅವರು ಎಂಗೇಜಿಂಗ್ ಆಗಿರ್ತಾರೆ, ಹಾಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಕೂಡ ಚೆನ್ನಾಗಾಗುತ್ತೆ ಅಂತ ಹೇಳಿ ಇದೇ ರೀತಿ ಟೈಮ್ ಪಾಸ್ ಮಾಡ್ಕೊಂಡು ಬರೋದು ನಾವು ಟ್ರೈನಲ್ಲಿ. ಇವರು ನೋಡ್ತಾ ನನಗೂ ಟೈಮ್ ಪಾಸ್ ಆಗುತ್ತೆ, ಅವರಿಗೂ ಒಂದು ಎಂಜಾಯ್ಮೆಂಟ್ ಸಿಗುತ್ತೆ. ಬಟ್ ಫೋನ್ ನೋಡೋದ್ರಿಂದ ಏನೂ ಸಿಗೋದಿಲ್ಲ ಅಲ್ವಾ? ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ. ಇನ್ನು ನಾವು ಕೂಡ ಮೈಸೂರು ಬಂದು ರೀಚ್ ಆದ್ವಿ. ಬರೋ ಅಷ್ಟರಲ್ಲಿ ಆಲ್ರೆಡಿ ತುಂಬ ಥಂಡಿ ಮಳೆ ಬರೋ ಥರನೇ ಇತ್ತು. ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಹೋಗಿ ಬಂದಿದ್ದ ಟೆಂಪಲ್ ಹೇಗೆ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆಯೇ ನನ್ನ ವ್ಲಾಗ್ಸ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ಕಂಟೆಂಟ್ ಇರೋ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.